ಕಾಪಿ ಮಾಡಿ ರ್ಯಾಂಕ್ ಬರ್ರಿ ಗುರುವೆ. ಗಿಡ ಮರಗಳನ್ನ ಹಾಕಿದ್ರೆ ನಮ್ಗೆ ಆರ್ಥಿಕತೆ ಹೆಚ್ಚಾಗುತ್ತೆ, ಆ ಕೃಷಿಗಿಂತ 4 ಪಟ್ಟು ಜಾಸ್ತಿ ಆಗುತ್ತೆ ಲಾಭ. ಈ ತಂತ್ರಗಳು ಗೊತ್ತಾದ್ವಲ್ಲ, ಕಾಪಿ ಮಾಡಿ ರ್ಯಾಂಕ್ ಬರ್ರಿ ಗುರುವೆ. ನನ್ನದು ಕಾಪಿ ಮಾಡಿ ರ್ಯಾಂಕ್ ಬರ್ರಿ ನೀವು. ನಾವು 30% ಇರಲಿ ನಮ್ಮ ರಿಸಲ್ಟು. ಅಭ್ಯಾಸಾನುಸಾರೇ ವಿದ್ಯೆ ನಿರಭ್ಯಾಸಂ ಶಾಸ್ತ್ರಂ ವಿಷಂ ಅಂತ. 400-500 ಮಿಲಿ ಮಳೆ ಬರುತ್ತೆ ಅಂದ್ರೆ 1 ಎಕರೆಗೆ 30 ಲಕ್ಷ ಲೀಟರ್ ನೀರನ್ನು ನಮ್ಮ ತಲೆ ಮೇಲೆ ನಮಗೆ ಸುರಿತಾ ಇದ್ದಾನೆ ಪರಮಾತ್ಮ. ವರ್ಷ ಸುರಿತಾ ಇದ್ದಾನೆ ಪರಮಾತ್ಮ. 2-3 ವರ್ಷ ನಾವು ಸಾಕಿಬಿಟ್ರೆ ಆಮೇಲೆ ನಾವು ಏನೂ ಮಾಡೋದು ಬೇಕು. ಇದಕ್ಕೆ ನೀರು ಕಟ್ಟಬೇಕಾಗಿಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ಔಷಧಿ ಹೊಡಿಬೇಕಾಗಿಲ್ಲ, ಏನೂ ಮಾಡಂಗಿಲ್ಲ. ಪಾಕಿರೆ ಗಿಡಗಳು, ಚಿಕ್ಕ ಗಿಡಗಳು ಇದಾವೆ, ದೊಡ್ಡ ಗಿಡಗಳು ಇದಾವೆ. ಇಡೀ ಸರ್ಕಾರನೇ ಇದೆಲ್ಲ ಬರದ ಪ್ರದೇಶ ಅಂತ ಘೋಷಣೆ ಮಾಡ್ತೀವಿ. ಊರಿನಾಗೆ ಎಲ್ಲರೂ ಈ ಕುಷ್ಕಿ ಬೆಳೆವೆ, ಮೆಕ್ಕೆಜೋಳ ಎಲ್ಲ ಒಣಗೋಗ್ಬಿಟ್ವು. ಶೇಂಗಾ ಬಿತ್ತಿದ ಬೀಜನೂ ಬರಲಿಲ್ಲ ರೈತರಿಗೆ. ನನಗಂತೂ ಬರನೇ ಇದ್ದಿಲ್ಲ. ಯಾಕಂತಂದ್ರೆ ಬರದಲ್ಲಿ ಉಳಿಯುವ ಬೆಳೆ, ಸ್ವಲ್ಪ ನೀರಿನಾಗೆ ಬದುಕುತ್ತಿ. ಬೇಲದ ಹಣ್ಣು, ಆ ಹಣ್ಣು ಉದುರ್ತಾ ಇತ್ತು, ತಗೊಂಡು ಬಂದೆ, ನಾನು ಜ್ಯೂಸ್ ಮಾಡಿದೆ, ಮಾರಿದೆ, ಆನಂದವಾಗಿದ್ದೀನಲ್ಲ. ಬರದಲ್ಲಿ ಭದ್ರವಾಗಿ ಬದುಕು ಕಟ್ಟುವ ಕಲೆ ಈ ಬೇಲದ ಮರ. ಆ ಬಾಡ್ಬರಿಕ್ ಚೆರಿ, ಬೆಟ್ಟದ ನೆಲ್ಲಿ, ಸೀತಾಫಲ, ಬೆಲ್ದುಣಸೆ, ಇವು ನಮ್ಮ ಏರಿಯಾದಲ್ಲಿ ಚಂದಾಗಿ ಬೆಳೀತವೆ. ಇವನ್ನೇನೆ ನಾವು ಹೆಚ್ಚಿನ ಪ್ರಮಾಣವಾಗಿ ನಾವು ಡ್ರೈಲ್ಯಾಂಡ್ಗೆ ಇಂಥವನ್ನೇ ಮಾಡ್ಕೊಂಬಿಟ್ರೆ ನಾವ್ಯಾಕ್ರಿ ಬಡವರು? 2 ವರ್ಷದವು, 1 ವರ್ಷದವು, 6 ವರ್ಷದವು ಇದ್ದಾವೆ. ಹೆಚ್ಚಿಗೆ ಅಂದರೆ 6 ವರ್ಷ. ಇವೆಲ್ಲವೂ ದೊಡ್ಡವೆಲ್ಲ ಇರ್ತಕ್ಕಂಥವೆಲ್ಲ 6 ವರ್ಷದ ಗಿಡಗಳೇ. ಇದೇನು ತಳಿ ಬದಲಿ ಹಂಗೆ ಒಬ್ರು ಗಿಡ್ರಾಗಿ ಬೆಳಿತೀವಿ, ಒಬ್ರು ಉದ್ದಾಗಿ ಬೆಳಿತೀವಿ. ಹಂಗೆ ಅದು ಮರವಾಗಿದೆ. ಸ್ವಲ್ಪ ಕೆಲವು ಕೊಂಬೆಗಳು ಕಟ್ ಮಾಡಿದರೆ ಇವು ಇಲ್ಲೇ ಗಿಡದಾಗೇ ಚೆನ್ನಾಗಿ ಬೆಳೆದಿದ್ದಾವೆ. ಇವು ಈ ಸೈಜು ಇದೆ ಅಂತಂದರೆ ಇದು ಸುಮಾರು 500-600 ಗ್ರಾಮ್ ಬರುತ್ತೆ. ಇವೆಲ್ಲ ಇದು 400 ಗ್ರಾಮ್ ಬರುತ್ತೆ. ಸರಾಸರಿ ಇಲ್ಲಿ 400-500 ಗ್ರಾಮ್ ಬರ್ತಕ್ಕಂಥ ಹಣ್ಣದವೆ. ಇದರ ಕಮ್ಮಿ ಅಂತಂದರೆ ಒಂದು 150 ಹಣ್ಣು. ಕಮ್ಮಿ ಅಂದರೆ ಇದೊಂದು 50 kg ಇಳುವರಿ ಮೇಲೆ ಆಗುತ್ತೆ. ಇದು 6ನೇ ವರ್ಷಕ್ಕೆ. ಇದು ಆ ಒಂದು ಅದರದ್ದು ಒಂದು ಕಾಂಡದ ಭಾಗ 1 ಅಡಿ ಪರಿಧಿ ಇದ್ದರೆ 1 ಕ್ವಿಂಟಲ್ ಇಳುವರಿ ಗ್ಯಾರಂಟಿ. ಇಲ್ಲಿ ನೋಡಿ, ಅದು ಒಂದು ಕ್ವಿಂಟಲ್ ಇಳುವರಿ ಇದು ಬರಬಹುದು ಸಾಮಾನ್ಯ. ಅದು 1 ಅಡಿ ಸುತ್ತಳತೆ ಬರಬಹುದು ಈ ಮರ. ಇದ್ರ ಡಬಲ್ ಬರುತ್ತೆ ಇದು. ಆಮೇಲೆ ಅದು 2 ಅಡಿ ದಪ್ಪ ಆದಾಗ 2 ಕ್ವಿಂಟಲ್ ಇಳುವರಿ ಬರುತ್ತೆ. 4 ಅಡಿ ದಪ್ಪ ಆದರೆ 4 ಕ್ವಿಂಟಲ್ ಇಳುವರಿ ಬರುತ್ತೆ. ಇದು ನನ್ನ ಅಂದಾಜಿನ ಅಳತೆಯ ಪ್ರಮಾಣ. ಅಳತೆಯ ಪ್ರಮಾಣ. ಇದು ಒಂದು 2-3 ವರ್ಷ ನಾವು ಸಾಕಿಬಿಟ್ರೆ ಆಮೇಲೆ ನಾವು ಏನೂ ಮಾಡೋದು ಬೇಕು. ಇದಕ್ಕೆ ನೀರು ಕಟ್ಟಬೇಕಾಗಿಲ್ಲ, ಗೊಬ್ಬರ ಹಾಕಬೇಕಾಗಿಲ್ಲ, ಔಷಧಿ ಹೊಡಿಬೇಕಾಗಿಲ್ಲ, ಏನೂ ಮಾಡೋಂಗಿಲ್ಲ. ಬಿದ್ದ ಹಣ್ಣು ಹಿಂಗೆ ಆರಿಸ್ಕೊಂಡು ಹೋಗೋದಷ್ಟೇ. ನಂದೊಂದು ಸ್ಲೋಗನ್ ಇದೆ, ಏನಂದರೆ ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ. ಈಗ ಇದಕ್ಕೆ ನಾನೇನು ಮಾಡಿದ್ನಿ? ಏನೂ ಮಾಡಲ್ಲ, ಹೌದಾ? ಇಲ್ಲಿ ಪ್ರಕೃತಿ ಪಂಚಭೂತಗಳು ನನಗೆ ರೈತರಿಗೆ ಮೇಯ್ನು ಪರಮಾತ್ಮ 5 ಶಕ್ತಿಗಳು ಕೊಟ್ಟಿದ್ದಾನೆ. ಆ 5 ಶಕ್ತಿಗಳು ಯಾವ ಬೆಲೆನೂ ನಾವು ಕೊಡಂಗೇ ಇಲ್ಲ. ಭೂಮಿ ಪರಂಪರೆಯಿಂದ ಬಂದಿದೆ. ಆಕಾಶ ತತ್ವ ಬಯಲು ಅಂದ್ರೆ ಇದ್ದೇ ಇದೆ. ಸೂರ್ಯ ಸಿಕ್ಕಾಪಟ್ಟೆ ಬಿಸಿಲು ನಮಗೆ ಅದ್ಭುತವಾಗಿ ಕೊಟ್ಟುಬಿಟ್ಟಿದ್ದಾನೆ. ಗಾಳಿ ಬೀಸ್ತಾ ಇದೆ. ನೀರು, ಮಳೆ ನೀರು 1 ಎಕರೆಗೆ ನಮ್ಮ ಏರಿಯಾದಲ್ಲಿ ಇಲ್ಲಿ 400 ನಡಿ ಆ ಕಡೆ 400-500 ಮಿಲಿ ಮಳೆ ಬರುತ್ತೆ ಅಂದ್ರೆ 1 ಎಕರೆಗೆ 30 ಲಕ್ಷ ಲೀಟರ್ ನೀರನ್ನು ನಮ್ಮ ತಲೆ ಮೇಲೆ ನಮಗೆ ಸುರಿತಾ ಇದ್ದಾನೆ ಪರಮಾತ್ಮ. 1 ಎಕರೆಗೆ ವರ್ಷ ಸುರಿತಾ ಇದ್ದಾನೆ ಪರಮಾತ್ಮ. ಇವನ್ನ ಎಲ್ಲ ಮಳೆಗಳನ್ನು ಬಳಸ್ತಕ್ಕಂಥ ಒಂದು ಗಿಡ ಮರಗಳು ಮಾತ್ರ. ಇವು ಕೃಷಿಗೆ ಹೋಗ್ಬಿಟ್ರೆ ಏನಾಗುತ್ತೆ, ಆ ಕೃಷಿ ಬೆಳೆಗೆ ತಿಥಿ ಬರಬೇಕಂತಲೇ ಈ 3-4 ಬೆಳೆಗಳನ್ನ ಹೊಲ ಸಿದ್ಧತೆ ಮಾಡಲಿಕ್ಕೆ, ತಿಥಿ ಕಾಯಲಿಕ್ಕೆ ನಾವು ಕಳ್ಕೊಂಡ್ಬಿಡ್ತೀವಿ. ಈ ಗಿಡ ಮರ ಆಧಾರಿತ ಕೃಷಿ ಮಾಡಿದಾಗ ಎಲ್ಲ ಮಳೆಗಳು ಎನ್ಕೇಶ್ ಆಗ್ತವೆ. ಇಲ್ಲಿ ಎಲ್ಲ ಮಳೆಗಳು ಅಂದರೆ ಪಂಚಭೂತಗಳು ಸರಿಯಾಗಿ ನಿರ್ವಹಣೆ ಆಗ್ತವೆ. ಅವಾಗ ಏನಾಗುತ್ತೆ, ನಮ್ಮ ಆದಾಯ ಸಹಜವಾಗಿ ಜಾಸ್ತಿ ಆಗಿಬಿಡುತ್ತೆ. ಸಹಜವಾಗಿ ಆದಾಯ ಜಾಸ್ತಿ ಆಗಿಬಿಡುತ್ತೆ ಅಂತಂದಮೇಲೆ ಈ ಗಿಡ ಮರಗಳನ್ನ ಹೆಚ್ಚಿಗೆ ಹಾಕಬೇಕಲ್ಲ ನಾವು. ಅದ್ರ ಬಗ್ಗೆ ತಪ್ಪೇನೋ ಆಗೋಗ್ಬಿಟ್ಟಿದೆ. ಈಗ ಸರಿಪಡಿಸ್ಕೋಬೋದಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡೆ ಅಂತ ಶರಣರು ಹೇಳಿದಾರಲ್ಲ. ಹಾಗೆ ತಪ್ಪಾಗಿದ್ದು ಯಾಕೆ ಅಂತ ಚರ್ಚೆ ಮಾಡೋದಕ್ಕಿಂತ ಇವತ್ತಿನಿಂದನೇ ಆಗಲಿ ಅದನ್ನು ಮಾಡೋದು ಬಿಟ್ಟು ನಾನು ಒಂದು ಒಳ್ಳೆ ಆದಿ ಸಿಕ್ಕತ್ತಲ್ಲ ಅಂತ ನಡಿಬೋದಲ್ಲ. ಇನ್ಲದ್ ನೆನೆಸ್ಕೊಂಡು ಇಟ್ಲಾಗತ್ರು ಅನ್ನಂಗೆ ಆಗುತ್ತೆ ನೀವು ಕೇಳಿದ ಪ್ರಶ್ನೆ. ಹಾಗಾತಲ್ಲ ಹೀಗಾತಲ್ಲ ಅಂದರೆ ಅದು ಭೂತಕಾಲ ಗುರುವೇ, ಮುಗಿದೋಗಿದೆ. ಭವಿಷ್ಯ ಗೊತ್ತೇ ಇಲ್ಲ. ಭೂತಕಾಲ ಮುಗಿದೋಗಿದೆ. ವರ್ತಮಾನನ ಚೆನ್ನಾಗಿ ಎಂಜಾಯ್ ಮಾಡಿ ಅಂತಂದರೆ ಈಗೇನು ಜ್ಞಾನ ಗೊತ್ತಾಯ್ತೋ, ಗಿಡ ಮರಗಳನ್ನ ಹಾಕಿದ್ರೆ ನಮಗೆ ಆರ್ಥಿಕತೆ ಹೆಚ್ಚಾಗುತ್ತೆ, ಆ ಕೃಷಿಗಿಂತ 4 ಪಟ್ಟು ಜಾಸ್ತಿ ಆಗುತ್ತೆ ಲಾಭ. ಈ ತಂತ್ರಗಳು ಗೊತ್ತಾದ್ವಲ್ಲ,
ಕಾಪಿ ಮಾಡಿ ರ್ಯಾಂಕ್ ಬರ್ರಿ ಗುರುವೇ. ನಿಮ್ಮದು ಕಾಪಿ ಮಾಡಿ ನನ್ನದು ಕಾಪಿ ಮಾಡಿ ರ್ಯಾಂಕ್ ಬರ್ರಿ ನೀವು. ನಾವು 30% ಇರಲಿ ನಮ್ಮ ರಿಸಲ್ಟು. ಮೊದಲಿಗೆ ಕಲಿಬೇಕಾದ್ರೆ ಯಾರೂ ಒಂದೇಟಿಗೆ ಸಮೃದ್ಧರಾಗಿಲ್ಲ. ಒಂದು ಅಕ್ಷರ ಕಲಿಬೇಕಾದ್ರೆ ಎಷ್ಟೋ ಸಲ ತಪ್ಪಿ ತಿದ್ದಿ ಕಲಿತೇವೆ. ಅಭ್ಯಾಸಾನುಸಾರೇ ವಿದ್ಯೆ ನಿರಭ್ಯಾಸಂ ಶಾಸ್ತ್ರಂ ವಿಷಮ್ ಅಂತ ಏನ್ರಿ. ಅದಕ್ಕಾಗಿ ಈ ಬೇಲದ ಗಿಡ ನೋಡಿ 6 ವರ್ಷ ಆಯ್ತು. ಇವಾಗ ನಾನು ಅವು 2-3 ವರ್ಷ ನೀರು ಕೊಟ್ಟಿದ್ದೀನಿ ಅಷ್ಟೇ, ಆಮೇಲೆ ನೀರೇ ಕೊಟ್ಟಿಲ್ಲ. ಚೆನ್ನಾಗಿ ಅಂಟ್ಬಿಟ್ಟವಲ್ಲಪ್ಪ. ನೀರೇ ಬೇಡ ಅನ್ಸುತ್ತಾ ಅಂತ ಅಲ್ಲ, ಮಳೆ ನೀರೇ ಸಾಕು. ನಾವು ನೀರು ಇದ್ದರೆ ನೀರು ಕೊಟ್ಟರೆ ಹಣ್ಣಿನ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ, ಅದರೊಳಗೆ ತೇವಾಂಶ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ನೀರಿದ್ದರೆ, ಅವಕಾಶ ಇದ್ದರೆ, ಅನುಕೂಲತೆ ಇದ್ದರೆ ಬಳಸಿ. ಇಲ್ಲದೆ ಇದ್ರೂ ನಮಗೇನಿಲ್ಲ. ಬರ ಬಂತು ನಮಗೆ 3 ವರ್ಷದಿಂದ ಬರ ಬಂತು ನಮ್ಮಲ್ಲಿ. ಇಲ್ಲಿಯ ಮಳೆ ಪ್ರಮಾಣನೇ 300-350 ಮಿಲಿಲೀಟ್ರ್ ಮಳೆ ಆಯ್ತು 3-4 ವರ್ಷದಿಂದ. ಇಡೀ ಸರ್ಕಾರನೇ ಇದೆಲ್ಲ ಬರದ ಪ್ರದೇಶ ಅಂತ ಘೋಷಣೆ ಮಾಡ್ತೀವಿ. ಆಗ ಊರಿನಾಗೆ ಎಲ್ಲರೂ ಈ ಕುಷ್ಕಿ ಬೆಳೆವೆ, ಮೆಕ್ಕೆಜೋಳ ಎಲ್ಲ ಒಣಗೋಗ್ಬಿಟ್ವು. ಶೇಂಗಾ ಬಿತ್ತಿದ ಬೀಜನೂ ಬರಲಿಲ್ಲ ರೈತರಿಗೆ. ನನಗಂತೂ ಬರನೇ ಇದ್ದಿಲ್ಲ. ಯಾಕಂತಂದ್ರೆ ಬರದಲ್ಲಿ ಉಳಿಯುವ ಬೆಳೆ, ಸ್ವಲ್ಪ ನೀರಿನಾಗೆ ಬದುಕುತ್ತಿ. ಬೇಲದ ಹಣ್ಣು, ಆ ಹಣ್ಣು ಉದುರ್ತಾ ಇತ್ತು, ತಗೊಂಡು ಬಂದೆ, ನಾನು ಜ್ಯೂಸ್ ಮಾಡಿದೆ, ಮಾರಿದೆ, ಆನಂದವಾಗಿದ್ದೀನಲ್ಲ. ಬರದಲ್ಲಿ ಭದ್ರವಾಗಿ ಬದುಕು ಕಟ್ಟುವ ಕಲೆ ಈ ಬೇಲದ ಮರ. ಆ ಬಾಡ್ಬರಿಕ್ ಚೆರಿ, ಬೆಟ್ಟದ ನೆಲ್ಲಿ, ಸೀತಾಫಲ, ಬೆಲ್ದುಣಿಸೆ, ಇವು ನಮ್ಮ ಏರಿಯಾದಲ್ಲಿ ಚೆಂದಾಗಿ ಬೆಳೀತವೆ. ಇವನ್ನೇ ನಾವು ಹೆಚ್ಚಿನ ಪ್ರಮಾಣವಾಗಿ ನಾವು ಡ್ರೈಲ್ಯಾಂಡ್ಗೆ ಇಂಥವನ್ನೇ ಮಾಡ್ಕೊಂಬಿಟ್ರೆ ನಾವ್ಯಾಕ್ರಿ ಬಡವರು. ಇವಕ್ಕೆಲ್ಲ ಶಕ್ತಿ ಅಂತಂದರೆ ಪಂಚಭೂತಗಳೇ ನಮಗೆ ಶಕ್ತಿ. ಆ ಪಂಚಭೂತಗಳನ್ನ ಕೃಷಿಯಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡ್ತಕ್ಕಂಥ ಟೆಕ್ನಾಲಜಿನ ನಾವು ಕಲ್ತ್ಬಿಟ್ರೆ ಏನು ಸಾವಯವ ಕೃಷಿ ಅಂದರೆ, ನಮ್ಮ ಡಾಕ್ಟರ್ ಆಶ್ರಯ ಆನಂದ್ ಅವರು ಹೇಳ್ತಾ ಇದ್ರು, ಈ ಮರದ ಎಲೆಯನ್ನು ಎಷ್ಟೆಲೆ ಬೀಳ್ತಾ ಇದೆ ನೋಡಿ ಇಲ್ಲೆಲ್ಲ. ಅಲ್ಲ, ಅಲ್ಲಾಡಿಸಿರಿ ಬಿತ್ತು, ಇವಾಗ ಎಲ್ಲ ಎಲೆನೂ ಉದುರೋಗುತ್ತೆ ಇನ್ನೊಂದು ತಿಂಗಳಿಗೆ. ಆಮೇಲೆ ಬರೇ ಇದು ಅಲ್ಲಿ ನೋಡಿ ಅದೆಲ್ಲ ಎಲೆ ಉದುರಿಸಿದೆ, ಈಗ ಚಿಗುರಾಗ್ತಾ ಇದೆ. ಅಂದರೆ ಮರದ ಎಲೆಯನ್ನು ಬೇರಿಗೆ ತಿನ್ನಿಸುವ ಕಲೆ ಅಂತ ಹೇಳಿದರು ನಮಗೆ. ಹೌದಲ್ಲ ಅಂತ ಅಂದ್ಕೊಂಡ್ವಿ. ಏನು ಸಾವಯವ ಕೃಷಿ ಅಂತಂದರೆ, ಆ ಭೂಮಿಗೆ ಹ್ಯೂಮಸ್ಸು ಬಯೋಕಾರ್ಬನ್ನು ಚೆನ್ನಾಗಿ ಸೃಷ್ಟಿ ಆದರೆ, ಭೂಮಿ ಫೈಲ್ವಾನ ಆದರೆ ಕಾಯಿಲೆನೇ ಇಲ್ಲ. ನಾವು ಚೆನ್ನಾಗಿ ಉಂಡ್ಕೊಂಡು ತಿಂದ್ಕೊಂಡು ಸಾಮ್ ಮಾಡ್ಕೊಂತಿದ್ರೆ ಕಾಯಿಲೆ ಬರ್ತಾವ? ನಾವು ಬರೀ ಟೆನ್ಷನ್ ತಗೊಂಡು ಏನೇನೋ ತಿಂದರೆ ಬರ್ತವೆ ಎಲ್ಲ ಕಾಯಿಲೆ. ಹೌದಲ್ಲ? ಹಂಗೆ ನಾವು ಭೂಮಿನ ಬಲವರ್ಧನೆ ಮಾಡುವ ತಂತ್ರಗಳು ರೂಪ ಮಾಡಿಕೊಂಡು, ಅದು ಪ್ರಕೃತಿಗೆ ನಾವು ವಿಷ ಹಾಕದಂಗೆ ಇಂಥವನ್ನೆಲ್ಲ ಸಾವಯವ ಕೃಷಿನೋ, ನೈಸರ್ಗಿಕ ಕೃಷಿನೋ, ಬಯೋಡೈವರ್ಸಿಟಿನೋ ಏನನ ಅಂದ್ಕೊಳ್ಳಿ ನೀವು, ವಿಷ ಹಾಕದಂಥ ಒಂದು ಕೃಷಿ ಕ್ರಮನ ಇಟ್ಕೊಂಡು ನೀವು ಈ ರೀತಿ ಬಯೋಡೈವರ್ಸಿಟಿ ತೋಟಗಳು ಮಾಡ್ಕೊಂಡ್ರೆ ನಮಗೆ ನಿರಂತರ ಆದಾಯ ಆಗುತ್ತಲ್ಲ. ಈಗ ಬೇಲ್ದಣ್ಣು ಉದುರ್ತವೆ, ನಮ್ಮ ತಮ್ಮ ತಗೊಂಡೋಗ್ತಾ ಈಗ ಬೇಲ್ದಣ್ಣಿಂದ ಆದಾಯ. ಬಾಡ್ಬರಿಕ್ ಚೆರಿ ಕಾಲದಾಗ ಬಾಡ್ಬರಿಕ್ ಚೆರಿ ಆದಾಯ. ಈ ಸೀತಾಫಲ ದೊಡ್ಡದಾದರೆ ಸೀತಾಫಲ ಬಂದಾಗ ಸೀತಾಫಲದ ಆದಾಯ. ನಾವು ಒಂದೇ ಬೆಳೆ ದೊಡ್ಡದಾಗಿ ಬೆಳೆದು ದೊಡ್ಡದಾಗಿ ಮಾರಬೇಕು ಅಂತ ಯಾರೋ ಕೇಳಿದ ಬೆಲೆ ಕೊಡೋದಕ್ಕಿಂತ ಬೆಳೆಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ನಿರಂತರ ಆದಾಯ ಆಗಂಗೆ ಮಾಡ್ಬೋದಲ್ಲ. ಅಂದರೆ ಲಕ್ಷ್ಮಿ ಎಲ್ಲಿರ್ತಾಳೋ ರೈತ ಅಲ್ಲಿರ್ತಾನೆ, ಜನನೂ ಅಲ್ಲಿರ್ತಾರೆ. ಹಂಗೆ ಆ ಲಕ್ಷ್ಮಿ ನಿರಂತರವಾಗಿ ನಮ್ಮ ಹೊಲದಲ್ಲಿ ಬರಂಗೆ ಮಾಡ್ಕೊಂಡ್ಬಿಟ್ರೆ ನಾವು. ಹಿಂದಿನ ಕಾಲದಾಗ ಒಂದು ಗಾದೆ ಹೇಳ್ತಿದ್ದು, ಲಕ್ಷ್ಮಿ ಅವ್ರ ಮನೆಗೆ ಕಾಲು ಮುರ್ಕೊಂಡು ಬಿದ್ದಾಳಪ್ಪ ಅಂತ. ಇಲ್ಲಿ ಇವಾಗ ನೋಡ್ರಿ ಬಯೋಡೈವರ್ಸಿಟಿ ಐತೆ ಅಂತಂದ್ರೆ ನಮ್ಮ ತಮ್ಮನ ಮನೆಗೂ ಕಾಲು ಮುರ್ಕೊಂಡು ಬಿದ್ದಂಗೆ ಆತಲ್ಲ. ಒಂದು 2-3 ಗಂಟೆ ರೈತ ಹೊಲದಲ್ಲಿ ಬರ್ರಿ ಮುಂದೆ ಹೋಗಿ ಮಾತಾಡೋಣ. ಅದ್ಯಾವುದು ಸರ್ ಅಲ್ಲಿರೋದು ಹೂ ಬಿಟ್ಟೈತಲ್ಲ ಆ ಗಿಡ? ಅದು ಕವಳೆ ಹಣ್ಣಿನ ಗಿಡ. ಕವಳೆ ಕಂಟಿಯ ಹಣ್ಣು ನಿನ್ನವೇನು ಈ ಕಣ್ಣು ಅಂತ ಹೇಳ್ತಾರಲ್ಲಪ್ಪ ಬೇಂದ್ರಿ ಅವರು. ಹೌದೌದು. ಅಲ್ಲಿ ನಮ್ಮ ಕಡೆ ಇರೋದು ಕಿರುಗವಳೆ, ಇದು ಹೆಗ್ಗವಳೆ ಅಂತ ಅರಬಾವಿ ಯೂನಿವರ್ಸಿಟಿಯಿಂದ ತಂದಿದ್ದೀನಿ. ಇವು ಸೈಜು ದೊಡ್ಡವಿರ್ತವೆ. ಈ ಕವಳೆಕಾಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಕವಳೆ ಹಣ್ಣಿನಲ್ಲಿ ಜಾಮ್ ಮಾಡ್ಬೋದು, ಏನಪ್ಪ ಕವಳೆ ಕಾಯಲ್ಲಿ ಪುಡಿ ಚಟ್ನಿ ಮಾಡಿ ಮಾರ್ತೀವಿ ನಾವು. ಈ ರೀತಿ ಫೆನ್ಸಿಂಗಿಗೆ ಈ ಕವಳೆ ಹಾಕ್ಕೊಂಬಿಟ್ರೆ ಇದು ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ, ನಮ್ಮ ದೇಹದಲ್ಲಿ ಅನಿಮಿಯಾ ರಕ್ತಹೀನತೆ ಕಡಿಮೆ ಮಾಡುತ್ತೆ. ಆಮೇಲೆ ಮಹಿಳೆಯರ ಋತುಚಕ್ರದ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಕವಳೆ. ಒಬ್ಬ ಮಹಿಳೆ ನನಗೆ ಒಂದು ಮೇಳದಲ್ಲಿ, ಎಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಮೇಳದಲ್ಲಿ ನನಗಿದನ್ನ ತೋರಿಸಿ ಈ ಜಾಮ್ ತಂದು ಕೊಡಿ ಅಂದಿದ್ರು. ನನ್ನ ಹತ್ರ ಇದ್ದಿಲ್ಲ. ಆಯಮ್ಮ ಹೇಳಿದ ಮೇಲೆ ಇದ್ರ ಜಾಮು ನಾವು ಮಾಡಿ ಮಾರಿದ್ದೀವಿ ಅಣ್ಣಯ್ಯ. ಈಗ ಒಬ್ಬೊಬ್ಬರಿಂದ ಒಂದೊಂದು ಕಲಿತೀವಿ. ನಾವು ಎಲ್ಲೇ ಹೋದಾಗ ನಾವು ಕೊಡೋದ್ರ ಜೊತೆಗೆ ಪಡ್ಕೊಂಡು ಬರ್ತೀವಿ. ಇದು ಆಯಮ್ಮನಿಂದ ಬಂದ ಜ್ಞಾನಕ್ಕೆ ಇಲ್ಲಿ ಕವಳೆ ಗಿಡಗಳನ್ನ ವಿನ್ಯಾಸ ಮಾಡಿದ್ದೀನಿ. ಇವಿನ ದೊಡ್ಡವು ಆಗ್ತವೆ. ಎಳೆಗರುಮ್ ಎತ್ತಾಗದೆ, ಲೋಕದೋಳ್ ಮಿಡಿ ಪಣ್ಣಾಗದೆ, ದೇವರೊಲ್ಮೆ ಇರಲ್ ಕಾಲಾನು ಕಾಲಕ್ಕೆ ಬಡವಂ ತಾಂ ಬಲ್ಲಿದನ್ನಾಗನೆ, ಹರಹರ ಶ್ರೀ ಚನ್ನ ಸೋಮೇಶ್ವರ. ಬರೀ ಮಗನ ಏನು ಟೋಟಲಿ 1,000 ಗಿಡದ ಫಸಲು ಇದು. 1000 ಗಿಡ ಎಲ್ಲ ಬಂತು. ಸುಮಾರು ಒಂದು 30-40 ಜಾತಿ ಬೆಳೆಗಳಿದ್ವು ಇದ್ರಾಗೆ. ಹುಲ್ಲಿನ ಬೆಳೆಗಳು ಎಲ್ಲ ಸೇರಿ. ಈಗ ಹುಲ್ಲಿನ ಬೆಳೆಗಳೆಲ್ಲ ತೆಗೆದಾನೆ. ಇವಾಗ ನಾನು ದನಗಳಿದ್ವಲ್ಲ,
ಹುಲ್ಲಿನ ಬೆಳೆಗಳು ವಿನ್ಯಾಸ ಜಾಸ್ತಿ ಮಾಡಿದ್ದೆ. ಅಲ್ಲಿ ನೋಡಿ ಗೋಡಂಬಿ ಗಿಡ ಕಾಣಿಸ್ತತೆ, ಆಮೇಲೆ ಲದ್ಲಿಕಾಯಿ ಅಂತ ಉಪ್ಪಿನಕಾಯಿ ಮಾಡ್ತೀವಲ್ಲ ಅದ್ರ ಗಿಡ ಕಾಣಿಸ್ತತೆ. ಇವೆಲ್ಲ ಸೀತಾಫಲ ಇವಾಗೆಲ್ಲ ಗ್ರಾಫ್ಟು ಇವು ಕಟ್ ಮಾಡಿದ್ದಾರೆ, ಈಗ ಚಿಗುರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಬೆಟ್ಟದ ನೆಲ್ಲಿ ಬಂತು. ಬೆಟ್ಟದ ನೆಲ್ಲಿನ 3 ಭಾಗ ಮಾಡಿ 1 ಭಾಗ ಪ್ರೋನಿಂಗ್ ಆಗಿದೆ, ಇನ್ನು ಕೆಲವು ಗಿಡಗಳು ಇದ್ದಾವೆ. ಜವಾರಿ ಬೆಟ್ಟದ ನೆಲ್ಲಿನೂ ಇದೆ. ಇಲ್ಲಿ ಜವಾರಿ ಬೆಟ್ಟದ ನೆಲ್ಲಿ ಕಾಣಿಸ್ತಾ ಇದ್ದಾವೆ ನೋಡ್ರಿ, ಎಲೆ ಉದುರಿತಾ ಇದೆ, ಈ ಕಾಯಿ ಸ್ವಲ್ಪ ಸಣ್ಣ ಕಾಣಿಸ್ತಾ ಇದ್ದಾವೆ. ಆಮೇಲೆ ನುಗ್ಗೆ ಇದೆ. ಬರ್ರಿ ಈ ಕಡೆ.